ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ. ಸ್ಪಂದನ ಅವರು ಎಲ್ಲರಿಗೂ ತಿಳಿದಿರುವ ಹಾಗೆ ಒಂದು ವರ್ಷದ ಹಿಂದೆ ಆಗಸ್ಟ್ 7ರಂದು ಬ್ಯಾಂಕಾಕ್ನಲ್ಲಿ ಸಾವನ್ನಪ್ಪಿದರು. ಆದರೂ ವಿಜಯ್ ರಾಘವೇಂದ್ರರವರು ಅವರನ್ನು ಮರೆಯೋದಕ್ಕೆ ಆಗಲಿಲ್ಲ. ಆದರೂ ಎಲ್ಲರೂ ಎರಡನೆಯ ಸುದ್ದಿ ಬಗ್ಗೆ ಮಾತನಾಡುತ್ತಿದ್ದಾರೆ. ವಿಜಯ್ ರಾಘವೇಂದ್ರರವರಿಗೆ ಅದು ಯಾವುದೂ ಇಷ್ಟ ಇಲ್ಲ. ಹಾಗಾಗಿ ಇವರು ಬಾಳಿನಲ್ಲಿ ನೊಂದು ಬೆಂದು ಮಕ್ಕಳ ಲಾಲನೆ ಪಾಲನೆಯಲ್ಲಿ ಮುಂದಾಗಿದ್ದಾರೆ. ಆದ್ದರಿಂದ ಮಗನ ಎಕ್ಸಾಮ್ ನನಗೂ ಎಕ್ಸಾಮ್ ಇದ್ದಂಥ ಹಾಗೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ವೈರಲ್ ಮಾಡಿದ್ದಾರೆ. ಮಕ್ಕಳ ಎಕ್ಸಾಮ್ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವ ಇವರು ಮಕ್ಕಳನ್ನು ಓದಿಸುವುದು ಒಂದು ಟಾಸ್ಕ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಸ್ಪಂದನ ಅವರು ವಿಜಯ್ ರಾಘವೇಂದ್ರ ಅವರ ಜೊತೆ 16 ವರ್ಷ ಸಂಸಾರ ಮಾಡಿರುವುದು ತಕ್ಷಣ ಹೇಗೆ ಮರೆಯಲಿ ಎಂದು ಕೆಲವರ ಜೊತೆ ವಿಜಯ್ ರಾಘವೇಂದ್ರರವರು ಹಂಚಿಕೊಂಡಿದ್ದಾರೆ. ಆದರೆ ವಿಜಯ್ ರಾಘವೇಂದ್ರ ಸ್ಪಂದನ ಅವರು 16 ವರ್ಷ ಸಂಸಾರ ಮಾಡಿ ಶೌರ್ಯ ಎಂಬ ಮಗನನ್ನು ಹೆತ್ತು ಲಾಲನೆ ಪಾಲನೆ ಮಾಡಿ ಈಗ ಅವರು ವಿಜಯ್ ರಾಘವೇಂದ್ರರವರು ಮಗನ ಲಾಲನೆ ಪಾಲನೆಯಲ್ಲಿ ಮುಂದಾಗಿದ್ದಾರೆ. ಹಾಗಾಗಿ ಸ್ಪಂದನ ಅವರು ಇಲ್ಲದ ಕಾರಣ ಕೆಲವರು ಕಮೆಂಟ್ ಮಾಡಿದ್ದಾರೆ ವಿಜಯ್ ರಾಘವೇಂದ್ರರವರಿಗೆ, "ಸರ್, ನೀವು ಇನ್ನೊಂದು ಮದುವೆಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ" ಎಂದು. ಕೆಲವರು ಎರಡನೇ ಮದುವೆಗೆ ಮುಂದಾಗಿ ಸಾರ್ ಎಂದು ಹೇಳಿದ್ದಾರೆ. ಆದರೆ ವಿಜಯ್ ರಾಘವೇಂದ್ರರವರು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಎಕ್ಸಾಮ್ ನಮಗೂ ಎಕ್ಸಾಮ್ ಇದ್ದಂತೆ, ನಮಗೂ ಟಾಸ್ಕ್ ಎಂದು ತಿಳಿಸಿದ್ದಾರೆ. ಹಾಗಾಗಿ ವಿಜಯ್ ರಾಘವೇಂದ್ರರವರು ಎರಡನೇ ಮದುವೆ ಆಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ. ಫ್ಯಾನ್ಸ್ಗಳ ಇಷ್ಟ ಎಲ್ಲವೂ ಎರಡನೇ ಮದುವೆ ಆಗಬೇಕು ಎಂದು ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದೆ. ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಬಹಿರಂಗ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.